ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇರುವವರಿಗೆ ಮತ್ತೆ ಮನೆ ಮಾಲೀಕರಿಗೆ ಸರ್ಕಾರ ಇದೀಗ ಭರ್ಜರಿ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಬಾಡಿಗೆ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆಯನ್ನು ತರಲು ಹೊಸ ಬಾಡಿಗೆ ಕಾಯ್ದೆಯನ್ನು ಇದೀಗ ಜಾರಿಗೆ ತಂದಿದೆ. ಹಾಗಿದ್ರೆ ಏನು ಈ ಹೊಸ ನಿಯಮ? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಏನಪ್ಪಾ ಆ ನಿಯಮ ಅಂತ ಹೇಳಿದ್ರೆ, ಮೊದಲನೇದಾಗಿ ಮನೆಗೆ ಬರುವ 24 ಗಂಟೆ ಮುಂಚಿತವಾಗಿ ಮಾಹಿತಿ ನೀಡಬೇಕು. ಮನೆ ಮಾಲೀಕರು ಬಾಡಿಗೆ ಕೊಟ್ಟಿರುವಂತಹ ಮನೆಗೆ ಪ್ರವೇಶ ಮಾಡಬೇಕಾದ್ರೆ 24 ಗಂಟೆಗಳ ಮುಂಚಿತವಾಗಿ ಬಾಡಿಗೆದಾರರಿಗೆ ಮಾಹಿತಿ ನೀಡಬೇಕಾಗುತ್ತೆ. ಎರಡನೇದಾಗಿ ಸೆಕ್ಯೂರಿಟಿ ಡೆಪಾಸಿಟ್ ಮಿತಿ. ಮನೆ ಮಾಲೀಕರು ಬಾಡಿಗೆದಾರರಿಂದ ಗರಿಷ್ಠ 2 ತಿಂಗಳ ಬಾಡಿಗೆಯನ್ನ ಮಾತ್ರ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಪಡೆಯಬೇಕು ಅಂತ ಹೇಳಿ. ಇನ್ನು ಬಲವಂತವಾಗಿ ಮನೆಯನ್ನ ಕೂಡ ಖಾಲಿ ಮಾಡಿಸುವಂತಿಲ್ಲ ಎನ್ನುವ ನಿಯಮವನ್ನು ಜಾರಿಗೆ ತಂದಿದೆ. ಇನ್ನು ಬಾಡಿಗೆ ಒಪ್ಪಂದದ ನೋಂದಣಿ ಕಡ್ಡಾಯ ಆಗಿರಬೇಕು. ಬಾಡಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ 60 ದಿನಗಳ ಒಳಗಡೆ ಡಿಜಿಟಲ್ ಸ್ಟ್ಯಾಂಪ್ ಅನ್ನ ಮಾಡಿ ಅಧಿಕೃತವಾಗಿ ನೋಂದಣಿಯನ್ನ ಮಾಡಬೇಕಾಗ್ತದೆ. ಇನ್ನು ಮನೆಯಲ್ಲಿ ಯಾವುದೇ ಅಗತ್ಯ ದುರಸ್ತಿ ಇದ್ರೆ ಮಾಲೀಕರು 30 ದಿನದ ಒಳಗಡೆ ಪೂರೈಸಬೇಕು. ಅದೇ ರೀತಿ ಕಿರುಕುಳ ನೀಡಿದರೆ ಕಾನೂನು ಕ್ರಮ. ಬಾಡಿಗೆದಾರರಿಗೆ ಕಿರುಕುಳ ನೀಡುವುದು, ಮನೆಗೆ ಬೀಗ ಹಾಕುವುದು ಇತ್ಯಾದಿ ಕಂಡು ಬಂದ್ರೆ ಅವರ ಜೊತೆ ಕಾನೂನು ಕ್ರಮವನ್ನು ಕೂಡ ನೀವು ಕೈಗೊಳ್ಳಬಹುದು ಅಂತ ಹೇಳಿ ಈ ನಿಯಮವನ್ನು ಜಾರಿಗೆ ತಂದಿದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ನೀವು ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.